ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ. ಸಿನಿಮಾದಲ್ಲಿ ಒಂದು ಮುಖ್ಯ ಪಾತ್ರವನ್ನ ಮಾಡಿದಂಥವ್ರು ಜಯಸೂರ್ಯ ಅವರು. ಅವರ ತಂದೆ ಇವಾಗ ನಮ್ಮ ಜೊತೆ ಇದ್ದಾರೆ. ಮಗನ ಆ್ಯಕ್ಟಿಂಗ್ ಬಗ್ಗೆ ಆಗಿರ್ಬೋದು, ಹಾಗೆ ಸಿನಿಮಾ ನೋಡಿದ್ದಾರೆ, ಅವ್ರಿಗೆ ಏನು ಅನಿಸ್ತು ಅಲ್ವನ್ನ ಕೇಳ್ತಾ ಹೋಗೋಣ. ಸರ್, ಭೀಮಾ ಸಿನಿಮಾದಲ್ಲಿ ಮೊದಲನೇ ಬಾರಿ ಅಂದರೆ ಎರಡನೇ ಸಿನಿಮಾ ಇದು, ಬಟ್ ಎಲ್ಲರೂ ಕೂಡ ಈ ಒಂದು ಪಾತ್ರನ ತುಂಬ ಕೊಂಡಾಡ್ತಿದ್ದಾರೆ, ಸೆಲೆಬ್ರೇಟ್ ಮಾಡ್ತಿದ್ದಾರೆ. ನಿಮ್ಮ ಮಗನ ಅಭಿನಯ ನಿಮಗೆ ಎಷ್ಟು ಖುಷಿ ಕೊಡ್ತು? ಚಿತ್ರ ನೋಡ್ಕೊಂಡು ಆಚೆ ಬಂದಾಗ ಎಲ್ಲ ಕೆಲವರು ಬಂದು ಸೆಲ್ಫಿ ತೊಗೊಳ್ತಾ ಇದ್ರು, ಸ್ವಲ್ಪ ಸೂರ್ಯ ಅಂತ ಕೂಗ್ತಾ ಇದ್ರು. ಆಗ ಒಂದು ಖುಷಿ ಆಯಿತು. ಆಸ್ ಎ ಪೇರೆಂಟ್, ಆಸ್ ಎ ಫಾದರ್ಗೆ ಎಲ್ಲ ಅಪ್ಪ ಅಮ್ಮನಿಗೂ ಖುಷಿನಲ್ಲ ಅವ್ರ ಮಕ್ಕಳ ಬಗ್ಗೆ ಹೆಮ್ಮೆ ಅಂದರೆ. ಸೊ ಹಾಗಾಗಿ ಚಿತ್ರ ನೋಡಿದಾಗ ತುಂಬ ಅಂಥ ದೊಡ್ಡ ಪಾತ್ರ ಏನಿಲ್ಲ, ಭಾಳ ಸ್ಮಾಲ್ ಕ್ಯಾರೆಕ್ಟ್ರು, ಆದರೂ ಅದು ರೆಕಗ್ನೈಸ್ ಆಗುವಂಥ ಒಂದು ಕ್ಯಾರೆಕ್ಟರ್ನ ಇವನು ಸ್ವಲ್ಪ ಚೊಕ್ಕವಾಗಿ ಮಾಡಿದ್ದಾನೆ ಅಂತ ಅನಿಸ್ತು. ಅದೊಂದು ಖುಷಿ ಆಯಿತು. ರಿಯಲ್ ಪೊಲೀಸ್ ಆಗಿರೋದ್ರಿಂದ ಈ ಪ್ರಶ್ನೆ, ಈ ಥರದ ಸಿನಿಮಾಗಳು ಎಷ್ಟು ಅವಶ್ಯಕ ಅಂತ ಹೇಳಿ ಈ ಯೂತ್ಸ್ಗಿರ್ಬೋದು, ಜನ್ರೇಷನ್ಗೆ? ಸಿನಿಮಾ ಅಂತ ಅಂದಮೇಲೆ ಪ್ರತಿಯೊಂದು ಸಿನಿಮಾದಲ್ಲೂ ಏನಾದರೂ ಒಂದು ಹಳ್ಳೆದನ್ನ ಹೇಳೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಒಂದು ಎಂಟರ್ಟೈನ್ಮೆಂಟ್ ಕೊಡೋಕ್ಕೆ ಟ್ರೈ ಮಾಡ್ತಾರೆ, ಅಥವಾ ಒಂದು ಪ್ರಯತ್ನ ಇರುತ್ತೆ. ಬಟ್ ವಿಶೇಷವಾಗಿ ಭೀಮಾ ಚಿತ್ರದಲ್ಲಿ ನನ್ನ ಮಗ ಆ್ಯಕ್ಟ್ ಮಾಡಿದ್ದಾನೆ ಅನ್ನೋ ಕ್ಯೂರಿಯಾಸಿಟಿಗೆ ಇವತ್ತು ರಜಾ ಹಾಕೊಂಡು ನಾನು ನೋಡ್ಲಿಕ್ಕೆ ಬಂದೆ, ಸಿನಿಮಾ ಹೇಗಿರುತ್ತೆ ನೋಡೋಣ ಅಂತ. ಆದರೆ ಸಿನಿಮಾ ನೋಡಿದಾದಮೇಲೆ ಅರೆ ನಾವು ಪೊಲೀಸರು ಮಾಡೋ ಕೆಲಸ ನೀವು ಮಾಡ್ತಾ ಇರಲ್ಲ ಅಂತ ಅನ್ನಿಸ್ತು. ಯಾಕೆಂದರೆ ನಾವು ಸಾಮಾನ್ಯವಾಗಿ ನವಂಬರ್, ಡಿಸೆಂಬರ್ ಮತ್ತು ಆವಾಗ ಈ ಡ್ರಗ್ಸ್ ಬಗ್ಗೆ ಅವೇರ್ನೆಸ್ ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇರ್ತೀವಿ. ಕಾಲೇಜ್ಗಳಲ್ಲಿ ಹೋಗುವಂಥದ್ದು, ವಿಶೇಷವಾಗಿ ಹೇಳ್ತಕ್ಕಂಥದ್ದು, ಇದ್ರ ಬಗ್ಗೆ ಎಚ್ಚರಿಕೆ ಇರಿ, ಇದ್ರ ಬಗ್ಗೆ ದೂರ ಇರಿ, ಅಥವಾ ಮೆಡಿಕಲ್ ಹಾಸ್ಪಿಟಲ್ ತೊಗೊಳ್ಳೋಂಥದ್ದು ಬಗ್ಗೆ. ಮತ್ತು ಸುಮಾರು ಸಲ ನಾವು ಮೆಡಿಕಲ್ ಸ್ಟೋರ್ಗಳಲ್ಲೂ ಕೆಲವು ಕೇಸಸ್ನ ಸಹ ಮಾಡ್ತೀವಿ, ಏನಾದರೂ ಡ್ರಗ್ ಅಬ್ಯೂಸ್ ಆಗ್ತಾಯಿದೆ, ವಿತೌಟ್ ಪ್ರಿಸ್ಕ್ರಿಪ್ಷನ್ ಕೊಡ್ತಾಯಿದ್ದಾರೆ ಅಂಥದ್ದು. ಆದರೆ ಅಂಥ ತುಂಬ ಸೆನ್ಸಿಟಿವ್ ಕಂಟೆಂಟ್ನ ಈ ಚಿತ್ರದಲ್ಲಿ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಸೊ ನಮ್ಮ ಕೆಲಸ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಏನು ಅವೇರ್ನೆಸ್ನ ನಾವು ಮೂಡಿಸ್ತಾ ಇದ್ವಿ, ಅಪ್ಪ ಅಮ್ಮನಿಗೆ ಒಂದು ಅಲಾರಮ್ ಬೆಲ್, ಹುಷಾರಾಗಿರಿ, ನಿಮ್ಮ ಮಕ್ಳು ಏನು ಮಾಡ್ತಾರೆ ಗಮನ ಕೊಡಿ. ಯಾಕೆಂದರೆ ಮನೇಲಿ ತುಂಬ ಟೀನೇಜರ್ಸ್ ಮಕ್ಳು ಇರ್ತಾರೆ, ಕಾಲೇಜ್ಗೆ ಹೋಗ್ತಾರೆ ಬರ್ತಾರೆ, ನಾವು ಖುಷಿಯಾಗಿರ್ತೀವಿ. ನಾನು ಹೇಳೋಂಥ ವಿಚಾರ ಏನಂತಂದರೆ, ಮಗು ಸರಿಯಾಗಿ ಊಟ ಮಾಡೋದು ಬಿಟ್ಬಿಟ್ಟಿದ್ದಾನೆ, ಜಾಸ್ತಿ ನಿದ್ದೆ ಮಾಡ್ತಾ ಇದ್ದಾನೆ, ಅಥವಾ ತುಂಬ ಫುಲ್ ಸ್ಲೀವ್ ಶರ್ಟ್ ಆಗ್ತಾನೆ, ಕೈ ಮೇಲೆ ಏನಾದರೂ ಪ್ರಿಕ್ ಮಾರ್ಕ್ಸ್ ಥರ ಇದೆ, ಮತ್ತೊಂದಿದೆ ಅಂದರೆ ದಯವಿಟ್ಟು ಎಚ್ಚರಿಕೆ ವಹಿಸಿ. ಸೊ ಆ ರೀತಿ ಏನಾದರೂ ಅಕಸ್ಮಾತ್ ಒಂದು ಮಗು ಸಿಕ್ಕಾಕೊಂಡಿತ್ತು ಅಂತಂದರೆ ಅವ್ರನ್ನ ದೂಷಣೆ ಮಾಡೋದು ಅಥವಾ ಅಪರಾಧಿಕ ಸ್ಥಾನದಲ್ಲಿ ನಿಲ್ಲಿಸೋದ್ರ ಬದಲು ಆ ಮಗುನ ಹೊರಗಡೆ ತರೋಂಥ ಒಂದು ಪ್ರಯತ್ನ ಆಗಲಿ, ಸಮಾಜದ ಮುಖ್ಯವಾಹಿನಿಗೆ ತರಬೇಕು. ಅಂತಹ ಕೆಲವುದನ್ನು ಸೂಕ್ಷ್ಮವಾಗಿ ಈ ಚಿತ್ರದಲ್ಲಿ ಹೇಳಿದ್ದಾರೆ, ಮನಸ್ಸಿಗೆ ಮುಟ್ಟೋ ರೀತಿಯಲ್ಲಿ. ಅದು ಖುಷಿ ಆಯಿತು. ಎಸ್ಪೆಷಲಿ ಈಗಿನ ಯೂತು, ಈಗ ಏನು ಟ್ರೆಂಡ್ ಇದೆ, ಏನು ಮಾಡ್ತಾರೆ, ಇದನ್ನು ತೋರಿಸಿರೋದು ಅದು ಇಷ್ಟ ಆಯಿತು. ಮತ್ತು ತಾವು ಕೇಳಿದಾಗೆ ಮಗನ ಪಾತ್ರ, ಅವನು ಆ ಪಾತ್ರಕ್ಕೆ ಏನು ಬೇಕೋ ಅದು ನ್ಯಾಯ ಸಲ್ಲಿಸಿದ್ದಾನೆ ಅಂತ ಅನ್ನಿಸ್ತು. ಯಾವಾಗ ಅಂತಂದರೆ ಆಡಿಯನ್ಸ್ ಹೇಳಿದ್ಮೇಲೆ ನನಗೆ ಅನಿಸ್ಬಿಡುತ್ತೆ, ಅಪ್ಪ ಅಲ್ವಾ, ಆಬ್ವಿಯಸ್ಲಿ ಎತ್ತವ್ರಿಗೆ ನಾನಾಗಲಿ ಹೇಳ್ತಾ ಈಗ ನಾವು ಅಂತ ಹಂಗೆ. ಸೊ ಆಚೆ ಬಂದಾಗ ಕೆಲವರಿಲ್ಲ, ವಾಯ್ಸ್ ತುಂಬ ಚೆನ್ನಾಗಿದೆ, ಸ್ವಲ್ಪ ಆ ಕ್ಯಾರೆಕ್ಟರ್ಗೆ ಪಾಶಾಗಿ ಕಾಣ್ತಾರೆ, ಚೆನ್ನಾಗಿ ಮಾಡಿದ್ದಾರೆ ಅಂತ. ರಿಯಲಿ ನಮ್ಮ ಡೈರೆಕ್ಟರ್ ವಿಜಯ್ ಕುಮಾರ್ ಸರ್ ಏನು ಮಾಡಿದ್ದಾರೆ, ತುಂಬ ಒಳ್ಳೆ ಪ್ರಯತ್ನ ಮಾಡಿ ಒಳ್ಳೆ ಸಿನಿಮಾನ ಕೊಟ್ಟಿದ್ದಾರೆ ಅಂತ ನನಗನ್ಸುತ್ತೆ. ಮತ್ತು ತಾವು ಕೇಳಿದ್ರಿ, ಇಂಥ ಸಿನಿಮಾಗಳು ಬರೀ ಇದೊಂದು ವಿಚಾರ ಬಗ್ಗೆ ಅಲ್ಲ, ಸೈಬರ್ ಕ್ರೈಮ್ ಬಗ್ಗೆ ಆಗ್ಬೋದು, ಬಿಟ್ಕಾಯಿನ್ ಬಗ್ಗೆ ಆಗ್ಬೋದು, ಸಾಕಷ್ಟು ಜನ ಇವತ್ತು ಮೋಸ ಹೋಗ್ತಾ ಇದ್ದಾರೆ ಬೇರೆ ಇದರಲ್ಲಿ. ಅಂತಹ ವಿಷಯಗಳ ಮೇಲೆ ಚಿತ್ರಗಳು ಬಂದಾಗ ಆ ಚಿತ್ರ ಎಂಟರ್ಟೈನ್ಮೆಂಟ್ ಜೊತೆಗೆ ಒಂದು ಅವೇರ್ನೆಸ್ನ ಮೂಡಿಸುತ್ತೆ. ನೀವು ಹೇಳ್ತಾ ಇದ್ರಿ ಎತ್ತವ್ರಿಗೆ ಎಗ್ನ ಮುದ್ದು ಅಂತ ಹೇಳ್ಬಿಟ್ಟು, ಬಟ್ ಮಕ್ಕಳಿಗೆ ಈಗಂದರೆ ಇದು ಅಂದರೆ ಮೊದಲನೇ ಹೆಜ್ಜೆ ಅಂತಂದರೆ ಖಂಡಿತವಾಗ್ಲೂ ಬೇರೆ ಕಾಂಪ್ಲಿಮೆಂಟ್ಸ್ ಎಲ್ಲರಿಗಿಂತ ಅಪ್ಪ ಅಮ್ಮ ಏನು ಹೇಳ್ತಾರೆ ಅದೇ ಮುಖ್ಯ ಆಗುತ್ತೆ. ಸೊ ನೀವೇನು ಕಾಂಪ್ಲಿಮೆಂಟ್ ಕೊಡ್ರಿ ನಿಮ್ಮ ಮಗನಿಗೆ ಅಂತ? ಅದೇ ಹೇಳಿದೆ, ನನ್ನ ಮಗನ ಸ್ಟಡೀಸಲ್ಲಂತೂ ಜಾಸ್ತಿ ಮಾರ್ಕ್ಸ್ ತೊಗೊಂಡಿಲ್ಲ, ಇಲ್ಲಾದರೂ ಸ್ವಲ್ಪ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಿದೆಯೋ ಹೋಗಲಿ ಬಿಡು ಅಂತ. ಸೊ ಹಾಗಾಗಿ ಇದು ಅನ್ನಿಸ್ತು, ಓಕೆ ಅಟ್ಲೀಸ್ಟ್ ಅವನು ಕಾಲೇಜಲ್ಲಿ ತುಂಬ ಒಳ್ಳೆ ಮಾರ್ಕ್ಸ್ ತೊಗೊಂಡು ಪಾಸ್ ಆಗಲಿಲ್ಲ ಅಂತಂದರು, ಇಲ್ಲಿ ಆಡಿಯನ್ಸ್ ಒಂದು ಚಪ್ಪಾಳೆ ಹೊಡೆದು ರೆಕಗ್ನೈಸ್ ಮಾಡಿ ಒಂದು ಸೆಲ್ಫಿ ತೊಗೊಂಡ್ರು ಅಂದರೆ ಮಾರ್ಕ್ಸ್ ತೊಗೊಂಡಾಗೆ, ಅಂದರೆ ಆ ಪಾತ್ರವನ್ನು ಅವನು ಜೀವಿಸಿದ್ದಾನೆ ಅಂತ. ಸೊ ಅದು ಖುಷಿ ಆಯಿತು. ಸರ್, ನಾನು ಲಾಸ್ಟ್ ಟೈಮ್ ಇಂಟರ್ವ್ಯೂ ಮಾಡಿದಾಗ ನಿಮ್ಮ ಮಗ ಹೇಳ್ತಾ ಇದ್ರು ಅಪ್ಪನಿಗೆ ಲಾಯರ್ ಆಗಬೇಕು ಅಂತ, ಅಂದರೆ ಅದ್ರ ಬಗ್ಗೆ ತಿಳ್ಕೊಬೇಕು ಅಂತ ಸಾಕಷ್ಟು ಆಸಕ್ತಿ ಇತ್ತು. ಸೊ ಹಾಗಾಗಿ ನಾನು ಅದನ್ನೇ ಓದ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು, ಹಾಗಿದ್ರು ಸಿನಿಮಾ ಅವ್ರಿಗೆ ಪ್ಯಾಷನ್ ಅಂತ ಕೂಡ ಹೇಳಿದ್ರು. ಸೊ ಇನ್ನು ಮುಂದೆ ಹೇಗಿರುತ್ತೆ ಅಂದರೆ ಸಿನಿಮಾನೂ ಮಾಡ್ತಾರಾ ಅಥವಾ ಸಿನಿಮಾ ಲಾನ ಬಿಟ್ಟು ಸಿನಿಮಾ ಮಾಡ್ತಾರಾ, ಹೇಗೆ? ನಾನು ಮೊದಲು ಅಡ್ವೊಕೇಟ್ ಆಗಿದ್ದು, ವಕೀಲಿಕೆ ಮಾಡಿ ಆಮೇಲೆ ಪೊಲೀಸ್ ಇಲಾಖೆಗೆ ಬಂದವನು. ಸೊ ಒಬ್ಬ ಅಡ್ವೊಕೇಟ್ ಅಂತಂದರೆ ಲೀಗಲ್ ನಾಲೆಜ್ ತುಂಬ ಚೆನ್ನಾಗಿರುತ್ತೆ, ಅದು ಇಟ್ಸ್ ಎ ಸ್ಟ್ರೆಂತ್. ಸೊ ಅವನು ಬೇರೆಯವ್ರ ಹತ್ರ ಎಲ್ಲ ಫೋನ್ ಮಾಡಿಸೋದು, ನಮ್ಮ ಪಪ್ಪಾಗೆ ಹೇಳಿ ನಂಗೆ ಸಿನಿಮಾಲ್ ಆ್ಯಕ್ಟ್ ಮಾಡಬೇಕು ಹಂಗೆ ಅಂತ. ನಾನು ಸ್ವಲ್ಪ ಫೋರ್ಸ್ ಮಾಡಿ ಅಡ್ವೊಕೇಟ್ ಆಗಿರೋ ಬ್ಯಾಕಪ್ ಇರುತ್ತೆ ಅಂತ ಹೇಳಿ ನಾನು ಇದು ಮಾಡಿದ್ದೆ. ಸೊ ಅವನು ಲಾ ಕಾಲೇಜ್ ಅಲ್ಲಿ ಓದ್ತಾ ಇದ್ರು, ಅವನ ಗಮನ ಎಲ್ಲ ಸ್ವಲ್ಪ ಸಿನಿಮಾ ಕಡೆ ಎಳಿತಾ ಇತ್ತು. ತಾವು ಕೇಳಿದಾಗೆ ಈಗ ಅವನಿಗೆ ಹಿ ಹ್ಯಾಸ್ ಟು ಟೇಕ್ ಎ ಡಿಸಿಷನ್. ಸೊ ಜೊತೆಲಿ ಎರಡೂ ಮಾಡಿದ್ರೆ ಒಳ್ಳೆಯದು. ಅದಾಗಲಿಲ್ಲ ಅಂತಂದರೆ ಅವ್ನ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ, ಅವ್ನ ಜೀವನಕ್ಕೆ ಏನು ಖುಷಿ ಕೊಡುತ್ತೋ ಅದನ್ನು ಮಾಡಲಿ. ಯಾಕೆಂದರೆ ಒನ್ ಶುಡ್ ಫಾಲೋ ದೇರ್ ಪ್ಯಾಷನ್. ದಟ್ಸ್ ಇಟ್.
ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಇಷ್ಟೊತ್ತು ಮಾತನಾಡಿದ್ವಿ. ಥ್ಯಾಂಕ್ ಯು. ಇದಿಷ್ಟು ನಟ ಜೈ ಅವರ ತಂದೆ ರಾಜೇಶ್ ಅವರ ಮಾತಾಗಿತ್ತು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಕಾವ್ಯ, ಕನ್ನಡ ಪಿಕ್ಚರ್. ವಿಶ್ವಾಸದಿಂದ ಬಳಸಿ ವಿಶ್ವಾಸ್ ಪೇ. ವಿಶ್ವಾಸ್ ಪೇ ಇದ್ದಲ್ಲಿ ವಿಶ್ವವೇ ನಿಮ್ಮ ಕೈಯಲ್ಲಿ. ಇದು ಕನ್ನಡಿಗರ ಹೆಮ್ಮೆಯ ಪೇಮೆಂಟ್ ಆಪ್. ಡೌನ್ಲೋಡ್ ಮಾಡಿ ವಿಶ್ವಾಸ್ ಪೇ.